ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆ್ಯಂಡ್ ಗುಡ್ ಮಾರ್ನಿಂಗ್ ತಿರುಪತಿ. ಇವತ್ತೇನಪ್ಪ ಅಂದ್ರೆ ಮ್ಯಾಕ್ಸ್ ಸ್ಟೆಪ್ಸ್ ಇರಬೇಕು. ಟೋಟಲ್ 3555 ಸ್ಟೆಪ್ಸ್ ಅವ. ಟೈಮ್ 2 ಅಲತ್ತದ ಮುಂಜಾನೆ. ಅಂದ್ರೆ AM 2 AM ಅಲತ್ತದ. 3-3:30 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡ್ತಾರಂತ ಸ್ಟೆಪ್ಸ್ ಇರ್ಲಕ್ಕೆ ಮ್ಯಾಗ ಏರಿ ಹೋಗ್ಬೇಕಿನ. ಇದು ನೋಡ್ಲತ್ತಾರಲ್ಲ, ಇದು ಗರುಡ ಸ್ಟ್ಯಾಚ್ಯೂ. ಶ್ರೀ ಗರುಡ ಸ್ಟ್ಯಾಚ್ಯೂ. ಇದು ಭಾರಿ ಅನಿಸ್ತ ಈ ಪ್ಲೇಸಿಗೆ ಬಂದರು. ಮೇನ್ ಸ್ಟೆಪ್ಸ್ ಇಲ್ಲಿಂದ ಸ್ಟಾರ್ಟು. ಅಲಿಪಿರಿ ಸ್ಟೆಪ್ಸ್ ಅಂತಾರೆ ಇದಕ್ಕೆ. ಇದೇ ನಿಮ್ಗೆ ಕಾಣತ್ತಲ್ಲ ಗುಟ್ಟದ ಮ್ಯಾಗ, ಅಲ್ಲಿಗೆ ಹೋಗ್ಬೇಕು ನಾವು. ಈಗಲ್ಲ, ಇನ್ನೂ ಟೈಮ್ ಅದು. ಪೂಜಾ ಸಾಮಾನು ಎಲ್ಲ ತೊಗೊಂಡಿವಿ. ಟೈಮ್ 5 ಅಲತ್ತದ. ಅಲ್ಲಿ ಹೋಗಿ ಪೂಜೆ ಮಾಡಿ ಇದನ್ನು ಮ್ಯಾಗ ಹೋಗ್ಬಿಡೋದಿನ. ಈಗ ಪ್ರೆಸೆಂಟ್ ಸ್ಟೆಪ್ಸ್ ಇರೋದು ಸ್ಟಾರ್ಟ್ ಮಾಡೀವಿ. ಇದು ನೋಡ್ರಿ ಎಂಟ್ರೆನ್ಸ್ ಪಾಯಿಂಟು. ಇಲ್ಲೇ ಎಲ್ಲರೂ ಪೂಜೆ ಮಾಡಿಕೊಂಡು ಮ್ಯಾಗ ಇದು ಎಂಟ್ರೆನ್ಸ್ ಐಟಮ್. ಒಂದು ಟೆಂಪಲ್ ತೋರಿಸ್ತಾರೆ. ಇನ್ನೂ ಓಪನ್ ಮಾಡಿಲ್ಲ, ಎಲ್ಲ ಕ್ಲೋಸ್ ಅದಿನ. ಹಂಗೆ ಹೊರಗೆ ನಿಂತು ನಮಸ್ಕಾರ ಮಾಡಿ ಒಂದು ರೌಂಡ್ ರೋಡು ಹೋಲತ್ತೀವಿ. ಓಪನ್ ಇದ್ರೆ ಭಾರಿ ಕರೆ ಟೆಂಪಲ್ ಏನು ಮಾಡೋದು, ಕ್ಲೋಸ್ ಅದಲ್ಲ. ಈಗ ಸ್ಟೆಪ್ಸ್ ಇರೋ ಟೈಮಿಗೆ ರೈಟ್ ಸೈಡ್ ಒಂದು ವೆಂಕಟರಾಮ ಟೆಂಪಲ್ ಅವ. ಹೋಗಿ ದರ್ಶನ ಮಾಡ್ಕೊಂಡು ಮತ್ತು ಇದನ್ನು ಸೀದಾ ಸ್ಟಾರ್ಟ್ ಮಾಡೋದು. ಹಳಮಂದರ್ನು ನಮಸ್ಕಾರ ಮಾಡ್ಕೊಂಡು ಗೋಪುರ ಎಷ್ಟು ದೊಡ್ಡದವ, ಫುಲ್ ದೊಡ್ಡದು. ಇಲ್ಲಿಂದ ಒಂದು 1500 ಸ್ಟೆಪ್ ಫುಲ್ ಅಂದ್ರೆ ಫುಲ್ ಸ್ಟ್ರೇಟ್ ಇರ್ತಾವ. ಅಲ್ಲಿಂದ ಆಮೇಲೆ ಮತ್ತು ನಾರ್ಮಲ್ ಆಗ್ತದೆ. ಇಲ್ಲಿ ಬರ್ತಾರ ನೋಡ್ರಿ, ಈಗ ಅಲಿಪಿರಿ ತಿರುಮಲ ನಡ್ಕದಾರಂ. ಇಲ್ಲಿಂದ ಸೀದಾ ಹೋಗ್ಬೇಕಿನ. ಇದೆಲ್ಲ ಚೆಕಿಂಗ್ ನಡೀತದ. ಆ ಸೈಡ್ ಹೋಗಿ ಚೆಕಿಂಗ್ ಮಾಡಿಕೊಂಡು ಮ್ಯಾಗ ಹೋಗೋದು. ಪ್ರೆಸೆಂಟ್ 250 ಸ್ಟೆಪ್ಸ್ ಕಂಪ್ಲೀಟ್ ಮಾಡೀವಿ. ಫಸ್ಟ್ ಗೋಪುರಂ ಇದು, ಮೈಸೂರು ಗೋಪುರಂ ಅಂತ. 250 ಸ್ಟೆಪ್ಸ್ ಕಂಪ್ಲೀಟ್ ಆಗ್ಯಾವ. ಟೋಟಲ್ 3550 ಸ್ಟೆಪ್ಸ್ ಅವ. ಇನ್ನು 3250 ಸ್ಟೆಪ್ಸ್ ನಡಿಬೇಕು. ಇವೇ ಡೇಂಜರ್ ಸ್ಟೆಪ್ಸ್. ಒಂದು 500,000 ನಾವು ಸ್ಟೆಪ್ಸು. ಫುಲ್ ಅಂದ್ರೆ ಫುಲ್ ಸ್ಟ್ರೇಟ್ ಇರ್ತಾವೆ. ಒಂದು 25-30 ನಡಿತೀವಲ್ಲ ದಮ್ ಬರ್ತದೆ. ಇಲ್ಲೇ ಜಾಸ್ತಿ ಟೈಮ್ ಬಿಡೋದು. ನಮ್ಮ ಫ್ರೆಂಡು ಸ್ಟೆಪ್ಸ್ ಏರೋ ಟೈಮಿಗೆ ಪೇಸ್ಟ್ ಹೊಕಟಾನ. ಹೆಂಗೆ ಹೇಳತ್ತ ನೋಡ್ರಿ, ಈಗ ಬಿದ್ದಿಗೆ ನೋಡಿ. ತಗೋ ನಿಮ್ಮ ಮನ್ಯಾಗ ತೋರಿಸಿಂತಾಳ ನಿಮ್ಮ ಅವ್ಗ. ಹಿಂಗೆ ಗುಟ್ಟದಾಗ ಹೇಳ್ತಾನ ಪಾರ ಬ್ಯಾಡ ಅಂದ್ರೂ. ಎಲ್ಲರ್ಕ ಡೇಂಜರ್ ಸ್ಟೆಪ್ಸ್ ಇವು. 700 ಸ್ಟೆಪ್ಸ್ ಆಗ್ಯಾವ. ಹಿಂಗೇನು ಆಡೋದು ಇನ್ನು. ಫುಲ್ ಅಂದ್ರೆ ಫುಲ್ ಕಡಿ ಇರ್ತೇವೆ. ನೀವು ಜಾಗ ನೋಡ್ರಲ್ಲ, ಅದಕ್ಕಿಂತ ಹೆಚ್ಚಿಗೆ ಕಡಿ ಇರ್ತೇವೆ. ಇವೇ ಲಾಸ್ಟ್ ಸ್ಟೇಟ್ ಸ್ಟೆಪ್ಸ್ ಇರೋವು. ಇಷ್ಟು ಯಾರ್ದಪ್ಪ ಅಂದ್ರೆ ಅಲ್ಲೆಲ್ಲ ಹಂಗೆ ಪ್ರೆಸೆಂಟ್ ಗಾಲಿಗೊಬ್ಬರ ಬಂದ್ವಿ. ಇಲ್ಲಿಗೆ 2000 ಸ್ಟೆಪ್ಸ್ ಕಂಪ್ಲೀಟ್ ಅದು. ಇಲ್ಲಿಂದ ವ್ಯೂ ನೋಡ್ರಿ ಎಷ್ಟು ಬೆಸ್ಟ್ ಕಾಣುತ್ತೋ. ಪೂರ ತಿರುಪತಿ ಕಾಣುತ್ತಾ ಇಲ್ಲಿಂದ. ಇದೆ ಗಾಲಿಗೊಬ್ಬರ. ಕೆಳಗೆ ನೋಡ್ತೀವ ಲೈಟಿಂಗ್ ಕಾಣ ಇದೆ. ನೋಡ್ರಿ ದೊಡ್ಡ ಇವೇ ಲೈಟಿಂಗ್ ಕೆಳಗೆ ನಿಂತ ನಮಗೆ ಕಾಣೋದು. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಗಾಲಿಗೊಬ್ಬರಂ ಅಂತ ಯಾಕಂತಾರಪ್ಪ ಅಂದ್ರೆ ಇದಕ್ಕೆ, ಈಗೇನು 2000 ಸ್ಟೆಪ್ಸ್ ಏರ್ಕೊಂಡು ಬಂದವಲ್ಲ, ಅಲ್ಲಿ ಅಷ್ಟೊಂದು ಆಕ್ಸಿಜನ್ ಇರೋಲ್ಲ. ಗಾಲಿಗೊಬ್ಬರ ಬಂದಮೇಲೆ ಆಕ್ಸಿಜನ್ ಅಲ್ಲಿ ಗಾಳಿ ಅಲ್ಲಿ ನಾರ್ಮಲ್. ಅಲ್ಲಿ 2000 ಫೀಟ್ ಇರ್ತಾರೆ, ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇರ್ತದೆ, ಗಾಳಿನ ಸ್ವಲ್ಪ ಕಮ್ಮಿ ಇರ್ತದೆ. ಹಣವಂದೇವರು ಪ್ರತಿ ಒಂದು 500 ಸ್ಟೆಪ್ಸಿಗೆ 1000 ಸ್ಟೆಪ್ಸಿಗೆ ಫಿಕ್ಸ್ ಮಾಡಿದ್ರು. ಜಸ್ಟ್ ಇಲ್ಲಿ ಬಂದೀವಿ. ಬೆಳಗ್ಗೆ ಅಂತ ಏನೂ ಮಾಡ್ಕೊಂಡಿಲ್ಲ, ಟಿಫನೂ ಇಲ್ಲ, ಚಾಯನೂ ಇಲ್ಲ, ಏನಿಲ್ಲ. ಯಾಕಂದ್ರೆ ಗಾಲಿಗೊಬ್ಬರ ಇರೋತನ ತುಂಬ ಅಂದ್ರೆ ತುಂಬ ಟೈಡ್ ಆಗ್ತದೆ. ಅದಕ್ಕೆ ಈಗ ಏನಾದ್ರು ಸ್ವಲ್ಪ ಲೈಟ್ ಫುಡ್ ತೊಗೊಂಡು ಹೋಗ್ಬಿಡೋದು. ಇಲ್ಲ, TTD ಗೌರ್ಮೆಂಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟದ. ಇಲ್ಲಿ ಒಬ್ಬರು ಹೋಗ್ಬಾರ್ದಂತ.
ಬಟ್ ನಮ್ಮ ಜನ ನೋಡ್ರಿ ಹೆಂಗೆ ಮಾಡ್ರಿ ಅಲ್ಲಿ ಏನೇನು ಕೊಟ್ರೆ ಎಲ್ಲದೂ ಕುಂಕುಮ ಹಚ್ಬಿಟ್ರಿ. ಈಗ ಹುಲಿಗ್ನು ಕುಂಕುಮ ಹಚ್ಚಾರ, ಮತ್ತೆ ಅಂತಾರೆ ಕರಡಿಗ್ನು ಕುಂಕುಮ ಹಚ್ಚಾರ. ಬಟ್ ಅವ್ರು ಬರ್ದಿದ್ದ ಇನ್ಫಾರ್ಮೇಶನ್ ಎಲ್ಲ ಕುಂಕುಮ ಹಚ್ಚಾರ. ಏನು ಜನಪ್ಪ ಇದು ಒಂದೇಲ್ಲ. ಈಗ ಇದೆಲ್ಲ ನೋಡ್ರಿ ಈಗ ಇಲ್ಲ ಕುಂಕುಮ ಚಿಡಿಗೆ ಹಚ್ಕೊಡ್ತಾರ. ಇದು ಏನು ಕೂಡ ಎಲ್ಲ ಗಾಡಿಗೆಲ್ಲ ಹಚ್ಚ ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಾರ ಎಲ್ಲ ಕುಂಕುಮ ಹಚ್ಚಿ ಕವರ್ ಮಾಡಿಬಿಟ್ರೆ. ಪ್ರೆಸೆಂಟ್ ಎಲ್ಲಿದ್ದೀನಪ್ಪ ಅಂದ್ರೆ ಈಗ ಹಣಮಂದಿರ ಮೂರ್ತಿ ಬಳಿ ಇದ್ದೀನಿ. ಆಂಜನೇಯ ಸ್ವಾಮಿ ಒಂದ್ಸಲ ತೋರಿಸ್ತೀನಿ ನೋಡ್ರಿ. ಎಷ್ಟು ದೊಡ್ಡದಾದ ನೋಡ್ರಿ ಇದು. ಇದಕ್ಕೂ ಒಂದು ಸ್ಟೋರಿ ಅದ, ಹೇಳ್ತೀನಿ ಮುಂದೆ. ಇಲ್ಲಿ ಆಂಜನೇಯ ಸ್ವಾಮಿದ ಆಶೀರ್ವಾದ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಇನ್ನೂ ಒಂದು 900 ಸ್ಟೆಪ್ಸೇ ನಾವು ಇನ್ನು ಮುಂಚೆ ಫಾರೆಸ್ಟ್ ಕಂಪ್ಲೀಟ್ ಮಾಡ್ಕೊಂಡು ದರ್ಶನಕ್ಕೆ ಹೋಗಿ ನಿಂದ್ರದು. ಲಾಸ್ಟ್ ಟೆಂಪಲ್ ಇದು. ಕಾಲ್ನಡಕ ದಾರಿ ಕಂಪ್ಲೀಟ್ ಆದವು. ಈಗ 1.5 ಕಿಲೋಮೀಟರ್ ರೋಡ್ ಬರ್ತದೆ. 1.5 ಕಿಲೋಮೀಟರ್ ರೋಡ್ ಆದ್ಮೇಲೆ ಮತ್ತು ಮೋಕಾಲ್ ಮೆಟ್ಲ ಅನ್ನೋದು ಬರ್ತದೆ. ಇದು ಟೆಂಪಲು ಶ್ರೀ ನರಸಿಂಹ ಸ್ವಾಮಿ ಟೆಂಪಲ್. ಕ್ಯಾಮ್ರಾಲೂ ಇಲ್ಲ, ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಇದೆ ನೋಡ್ರಿ ರೋಡಿನ ಮೇಲೆ ನಡ್ಕೊಂಡು ಹೋಗೋ ಜಾಗ ಈ ಟೈಪ್ ಇರ್ತದೆ. ಬಾಜುನೇ ತೆಳಗೆ ಹೋಗೋ ಗಾಡಿಗಳು ಹೋಗ್ತಾ ಇರ್ತಾವ. ಇದು ನೋಡ್ರಿ ವ್ಯೂ ಎಷ್ಟು ಬೆಸ್ಟ್ ಅದ. ಪೂರ ರೌಂಡ್ ಗುಟ್ಟಗಳೇ. ಇದು ಪೂರ ನಲ್ಲಮಲ್ಲ ಫಾರೆಸ್ಟ್ ನೋಡ್ರಿ. ಒಂಥರ ಭಾರಿ ಕಾಣುತ್ತೆ ವ್ಯೂ. ಪೂರ ಎಲ್ಲ ಜಾಲಿ ಹಾಕಿದದ. ವ್ಯೂ ಮಾತ್ರ ಭಾರಿ ಅಂದ್ರೆ ಭಾರಿ ಕಾಣುತ್ತೆ. ವೆಹಿಕಲ್ನು ಫುಲ್ ಫಾಸ್ಟ್ ಅಂದ್ರೆ ಫಾಸ್ಟ್ ಬರ್ತಾವೆ. ಇಲ್ಲಿ ನಡ್ಯಾಕ ಜಾಗ ಅದ. 1.5 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿಂದ ಮೋಕಾಲ್ ಮೆಟ್ಲು ಹೋಗ್ಬೇಕು. 1.5 ಕಿಲೋಮೀಟ್ರ್ ಆದ್ರೆ ಮೋಕಾಲ್ ಮೆಟ್ಲು ಬರ್ತವೆ. ಅವು ಒಂದು 500 ಚಿಲ್ಲರ್ ಇರ್ತವೆ. 5 ಕಂಪ್ಲೀಟ್ ಆಗ್ತವೆ. 3550 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ದಂಗೆ ಆಗ್ತದೆ. ನಾವು ಹೋಗಿ ಪಟ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗಿ ನಿಂದ್ರೆ ಗುಟ್ಟ ಎಲ್ಲ ಕೆತ್ತಿ ನೋಡ್ರಿ ಹೆಂಗೆ ಮಾಡ್ಯಾರ ರೋಡು. ಅಷ್ಟು ಪೂರ ಕೆತ್ತಿ ಹೆಂಗೆ ಮಾಡ್ಯಾರ ನೋಡ್ರಿ ರೋಡ್. ಇದು ವಿಡಿಯೋ ತೆಗೆದು ಒಂಥರ ರಿಸ್ಕೇ ಇಲ್ಲಿ. ಯಾಕಪ್ಪ ಅಂದ್ರೆ ಕ್ಯಾಮ್ರಾದಾಗ ಮಾತಾಡ್ಕೊಂಡು ಆ ಕಡೆದು ಈ ಕಡೆದು ಗೊತ್ತಾಗಲ್ಲ. ಗಾಡಿಗಳೆಲ್ಲ ಫುಲ್ ಫಾಸ್ಟ್ ಬರ್ತಾವೆ ಇಲ್ಲಿ. ಟಿ ಅಂದ್ರೆ ಫುಲ್ ಫಾಸ್ಟ್. ಆದ್ಮೇಲೆ ಓಲ್ಡು ಕಮಾಂಡರ್ ಏನು ಹೊಡಿತಾರಪ್ಪ ಅವ್ರ ಗಾಡಿ. ಅವಾಗ ನಾವು ಅಂದ್ರೂ ಕಂಡಿಲ್ಲ. ಅವ್ರು ಮಾತ್ರ ಫುಲ್ ರಫ್ ಅಂದ್ರೆ ರಫ್. ವರಾಹ ಸ್ವಾಮಿ ದರ್ಶನ ಆಯ್ತು ನೋಡ್ರಿ. ಇದೇ ಏನಂತಾರ ನಮ್ಮ ಮೋಕಾಲ್ ಮೆಟ್ಲು ಹೋಗೋ ಜಾಗದಾಗ ಇಲ್ಲಿ ವರಾಹ ಸ್ವಾಮಿ ಅಂತಾರ. ಮಕ್ಕಳು ಜನ ಗೊತ್ತಿಲ್ಲ. ಇದೇ ನೋಡ್ರಿ ಮುಂದೆ ಕಾಣೋದು ಮೋಕಾಲ್ ಮೆಟ್ಲು. ಅನ್ವೇಷಿಕೆ ಬೋರ್ಡ್ ದಾಟದ ನಾವು. ಈಗ ನೋಡ್ರಿ ಇದೇ ಮೋಕಾಲ್ ಮೆಟ್ಲು. ಅಲ್ಲೇನು ಟೀ ಸ್ಟಾಲ್ ಕಾಣತ್ತಲ್ಲ, ಟೀ ಮಾತ್ರ ಬೆಸ್ಟ್ ಇರ್ತವೆ. ಈ ಮೋಕಾಲ್ ಮೆಟ್ಲು ಹೆಂಗಪ್ಪ ಅಂದ್ರೆ ಆ್ಯಕ್ಚುಲಿ ಅಂದ್ರೇನು ಸ್ವಲ್ಪ ಮಂದಿ ಫುಲ್ ನಡೀತಾರ. 500 ಸ್ಟೆಪ್ಸು. ಕೆಲವೊಂದು ಜನ 11 ನಡೀತಾರ, ಕೆಲವೊಂದು ಜನ 20 ನಡೀತಾರ, ಕೆಲವೊಂದು ಜನ 50 ನಡೀತಾರ, ಕೆಲವೊಂದು ಜನ ಏನೂ ನಡೆಯಲ್ಲ. ಅದು ನಮ್ಮ ಇಷ್ಟ ಮ್ಯಾಗಿರ್ತದ. ಕಂಪಲ್ಸರಿ ನಡಿಬೇಕಂತೇನಿಲ್ಲ. ಅದು ನಮ್ಮ ಇಷ್ಟ ಮ್ಯಾಗಿರ್ತದ. ಬಿ ಇಲ್ಲಿ ಮೋಕಾಲ್ ಮೆಟ್ಲು ಬಳಿ ಟೀ ಮಾತ್ರ ಸೂಪರ್ ಇರ್ತದೆ. ಯಾವಾಗಾರ ಬಂದ್ರೆ ಒಂದ್ಸಲ ಟ್ರೈ ಮಾಡಿ. ಚಾಯ್ ಮತ್ತು ಬಿಸ್ಕಿಟ್ ಸೂಪರ್ ಅಂದ್ರೆ ಸೂಪರ್ ಇರ್ತದೆ. ಇದು ನೋಡ್ರಿ ವ್ಯೂ ಹೆಂಗದ. ಪೂರ ತಿರುಪತಿ ಕಾಣತ್ತದ. ಆ ಕಡೆ ಈ ಕಡೆ ಗುಟ್ಟಗಳು ಫೋನ್ದಾಗ ಕಾಣಲ್ಬೋದು. ಖರೆ ಲೈವ್ ನೋಡಿದ್ರೆ ಮಾತ್ರ ಸೂಪರ್ ಅಂದ್ರೆ ಸೂಪರ್. ಎಷ್ಟು ಇಲ್ಲೇ ಏನಂತಾರೆ ಮೋಕಾಲ್ ಮೆಟ್ಲು ಬಳಿ ವಾಶ್ರೂಮ್ಗೆ ಅಂತ ಬಂದಿದ್ದ ನೋಡ್ದೆ. ಒಮ್ಮೆ ಸೂಪರ್ ಕಂಡಿತ್ತು. ಅದಕ್ಕೆ ವಿಡಿಯೋ ಮಾಡೋಮಂತ ಮಾಡ್ಲತ್ತೀನಿ. ಸೂಪರ್ ಅಂದ್ರೆ ಸೂಪರ್. ಆ್ಯಕ್ಚುಲಿ ರೋಡ್ ಬಂದದ ಮತ್ತು ಯಾರನ್ನೇ ಏನೋ ಅಂತಾರಂತ ಹಾಗೆ ಬಟ್ನೆ ವಿಡಿಯೋ ತೊಗೊಂಡು ಹೋಗ್ಲತ್ತೀನಿ. ರೋಡ್ ಕ್ಲೋಸ್ ಇದೆ ಆ್ಯಕ್ಚುಲಿ ಅಂದ್ರೆ ಯಾಕೇನೋ ಗೊತ್ತಿಲ್ಲ. ಬಟ್ ಇದು ಎಲ್ಲಿ ಹೋಗ್ತು ಅಂತ ಗೊತ್ತಿಲ್ಲ. ರೋಡ್ ಇತ್ತು ಏರ್ತಾರೆ ನೋಡ್ರಿ. ನೋಡ್ಬೋದು 11, 21, 5 ಹಂಗೆ ಇರ್ತಾರೆ. 21
ಸಾಕು ಬಹುಸರ ಪೂರ ಏರಿದೆ ಸದ 21 ಏರಿನ ಸಾಕು ಇಲ್ಲಿಗೆ. ಈಗ ಒಬ್ಬೊಬ್ಬರು ಫುಲ್ ಇರ್ತಾರೆ, ಇಲ್ಲಿ ಇರತ್ತ ನೋಡಿ ಫುಲ್ಲಿ ಸ್ಟೆಪ್ಸಸ್ಸು ಏರೋದಾಯ್ತು. ಇದೇ ಲಾಸ್ಟ್ ಸ್ಟೆಪ್ಪು ಏರೋದಾಯ್ತು. ಈಗ ಸೀದಾ ಇಲ್ಲಿ CRO ಆಫೀಸಿಗೆ ಹೋಗಿ ಲಗೇಜ್ ಕೌಂಟ್ರದಾಗ ಲಗೇಜ್ ತೊಗೊಂಡು ಸೀದಾ ದರ್ಶನಕ್ಕೆ ಹೋಗ್ಬೇಕು. ನೋಡ್ಬೇಕು ರೂಮ್ ಸಿಕ್ಕರೋ ಟ್ರೈ ಮಾಡ್ತೀನಿ, ಬಪ್ಪ ಅಂದ್ರೆ ಲಾಕರ್ ತೊಗೊಂಡು ಈಗ ಫ್ರೀ ದರ್ಶನಕ್ಕೆ 12 ತಾಸು ಟೈಮ್ ತೊಗೊಳಪ್ಪ. 12 ತಾಸು ಹೋದ್ರೂ ಪರವಾಗಿಲ್ಲ, 12 ತಾಸು ಮತ್ತು ರೂಮ್ನಾಗ ತೊಗೊಳಕ್ಕೆ ಲಾಕರೇ ಮಾಡಿ ಸಣ್ಣ ಸ್ನಾನ ಅದು ಮುಗಿಸ್ಕೊಂಡು ಸೀದಾ ದರ್ಶನಕ್ಕೆ ಹೋಗ್ಬಿಡ್ತೀನಿ. ಒಳಗೆ ದರ್ಶನ ಅಂದ್ರೆ ಫೋಲ್ ಅಲೋ ಇರೋಲ್ಲ, ಎಲ್ತಾನೆ ಇರ್ತೋ ಅಲ್ತಾನೆ ಒಯ್ತೀನಿ. ಆಮೇಲೆ ಲಾಕರ್ದೈತೆ ಮತ್ತು ಮುಂಜಾನೆ ರಿಕವರಿ ಮಾಡ್ಬೇಕು. ಲೆಗ್ ಅಂತ ಫುಲ್ ಅಂದ್ರೆ ಫುಲ್ ಪೇನ್ ಅಲ್ಲಪ್ಪ, ಹಂಗೆ ಮಾಡಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ದೆ. ಪ್ರೆಸೆಂಟ್ ಇಲ್ಲಿ ನಾವು ಏನು ತೆಳಗೆ ಲಗೇಜ್ ಕೊಟ್ಟಿದ್ದವಲ್ಲ ಅದು ಡೆಲಿವರಿ ಮಾಡ್ಕೊಳಕ್ಕೆ ಬಂದೀವಿ. ಖರೆ ಅವ್ರೇನು ಲಂಚ್ ಟೈಮ್ ಆಗ್ಯದ ಏನಾಗ್ಯದ ಅವ್ರಿಲ್ಲ. ಇಲ್ಲಿನೂ ಜನ ಫುಲ್ಲರ. ಪಟ್ನಾ ಲಗೇಜ್ ತೊಗೊಂಡು ಏನಂತಾರೆ ಲಾಕರ್ ತೊಗೋಬೇಕು. ಲಾಕರ್ ತೊಗೊಂಡು ಚೆನ್ನಾಗಿ ಮಾಡ್ಕೊಂಡು ಇದು ಮಾಡಬೇಕು. ಕ್ರೌಡ್ ಫುಲ್ ಅದ, ಸ್ವಲ್ಪ ಟೈಮ್ ಕ್ಲಿಯರ್ ಇಲ್ಲ, ಅಡ್ಜಸ್ಟ್ ಮಾಡ್ತಾರೆ. ದರ್ಶನಕ್ಕೆ ಹೋಗ್ಬೇಕಂತ ರೆಡಿ ಆಗಿವಿ ಎಲ್ಲರೂ. ರೆಡಿ ಏನಂದ್ರೆ ಇನ್ನೂ ಅಲ್ಲಿ ಪುಷ್ಕರಿ ಹೋಗಿ ಸ್ನಾನ ಅದು ಮಾಡ್ಬೇಕಂತ. ಇದೊಂದು ವ್ಯೂ ನನಗೆ ಬೆಸ್ಟ್ ಕಾಣುತ್ತೋ, ಅದಕ್ಕೆ ನಮಗೆ ತೋರಿಸ್ಬೇಕಂತ ಇದು ಮಾಡ್ದೆ. ಅಲ್ಲಿ ಹೋಗಿ ಅನ್ನದಾಸಂದಾಗ ಊಟ ಗೀಟ ಮಾಡಿ ಅನ್ನಪ್ರಸಾದ ಅಂದಾಗ ಎಲ್ಲ ಚೆನ್ನಾಗಿನ ಮಾಡಿ ಇದು ನೋಡ್ರಿ ಟೆಂಪಲ್ ಕಾಣವ. ನೀವು ಝೂಮ್ ಮಾಡ್ತದೆ ನೋಡಿ. ಈಗ ಇದು ಗೋಲ್ಡ್ ಎಲ್ಲ, ಇದು ಪೂರ ಗೋಲ್ಡಿಂದ ಇದು ವೆಂಕಟರಮಣ ಗುಡಿ. ಇದು ಟೆಂಪಲ್ ನೋಡ್ಲಕ್ಕ ಒಂಥರ ಬೆಸ್ಟ್. ಪುಷ್ಕರಿ ಬಂದೀವಿ ಸ್ನಾನ ಅದು ಮಾಡ್ಲಾಕ. ಸ್ನಾನ ಗಿನ ಮಾಡ್ಬೇಕು. ಕನ್ನಡದಾಗ ಅಲೌನ್ಸ್ಮೆಂಟ್ ಮಾಡತ್ತಾರ ನೋಡ್ರಿ. ಕಳ್ಳರಿದ್ದರೆ ಎಚ್ಚರಿಕೆ. ಇನ್ನೊಂದೇನಪ್ಪ ಅಂದ್ರೆ ಪವನ್ ಕಲ್ಯಾಣ್ ಅವ್ರು ಬಂದಾರ ತಿರುಪತಿಗೆ. ಕ್ರೌಡ್ ಮಾತ್ರ ಫುಲ್ ಅದ. ಎಲ್ಲಿದಲ್ಲಿ ಲಾಕ್ ಮಾಡಿಬಿಟ್ರೆ ಅವ್ರು ಬಂದಾರಂತ. ಐ ಥಿಂಕ್ ಇದು ಬ್ಲ್ಯಾಕ್ ಫಾರ್ಚುನರ್ ಅವ್ರದ್ದೇ ಇರ್ಬೋದು. ಅವ್ರಿಗೆ ನೋಡ್ಬೇಕಂತ ಗಡ್ಬಡ್ನ ಹಂಗೆ ಹಿಂಗೆ ಬಂದ, ಖರೆ ಸಿಗ್ಲಿಲ್ಲ ಅವ್ರು. ಅವ್ರ ವೆಹಿಕಲ್ ಅವು ನಿಂತಾವ ನೋಡಮ್ ರಿಟರ್ನ್ ಹೋಗೋ ಟೈಮಿಗೆ ನಾ ಕಾಣ್ತಾರೆ. ಈಗ ಜಸ್ಟ್ ಬಂದಾರ ಅವರು. ಸೆಕ್ಯೂರಿಟಿ ನೋಡ್ರಿ ಎಲ್ಲೆಲ್ಲಿ ನಿಂತಾರ. ಇಲ್ಲ ಏನು ಸೆಕ್ಯೂರಿಟಿ ಅಪ್ಪ ಇದು, ಫುಲ್ ಅಂದ್ರೆ ಫುಲ್ ಸೆಕ್ಯೂರಿಟಿ ಅದ. ಈ ಕಡೆ ಯಾರಿಗೂ ಬಿಡಲಾಗ್ಯಾರ ಅಂದ್ರೆ ಭೀ ಹಂಗೆ ಮಾಡಿ ಗೇಟ್ ಅದು ಹಾರಿ ಇಲ್ತಾನ ಬಂದು ನಿಂತೀನಿ. ಬಟ್ ಇನ್ನೂ ಮುಂದಕ್ಕೆ ಹೋಗಕ್ಕೆ ಚಾನ್ಸ್ ಇಲ್ಲ. ದರ್ಶನ ಹೀಗೆ ಜಸ್ಟ್ ಕಂಪ್ಲೀಟ್ ಆಗ್ಯದ. ರಶ್ ಫುಲ್ ಅಂದ್ರೆ ಫುಲ್ ಅದ. ಏನಂದ್ರಲ್ಲ ಒಂದು 11 to 12 hours ಹಿಡಿತು. ದರ್ಶನ ಕಂಪ್ಲೀಟ್ ಆಯಿತು. ಲಡ್ಡು ಅವು ತರ್ಲಕ್ಕೆ ಹೋಗ್ಯಾರ ಫ್ರೆಂಡ್ಸು. ಹೊರಗೆ ವೇಟ್ ಮಾಡತ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.